ಹಿರಿಯ ಸಾಹಿತಿ ಪದ್ಮವಿಭೂಷಣ ಎಸ್.ಎಲ್. ಭೈರಪ್ಪನವರು ಸಾವನ್ನಪ್ಪಿರುವಂತದ್ದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರೊಫೆಸರ್ ಭಗವಾನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಎಸ್.ಎಲ್. ಭೈರಪ್ಪನವರಂತಹ ಒಂದು ಸಾಹಿತ್ಯ ಲೋಕಕ್ಕೆ ಒಂದು ಬೀಳಿಸಲಾರದ ಒಂದು ಕೊಂಡಿ ಇತ್ತು. ಆ ಕೊಂಡಿ ಕೊನೆಯದಾಗಿ ಕಳಚಿಕೊಂಡಿರುವಂತದ್ದು, ಆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿರುವಂತದ್ದು. ಅವರ ಬಗ್ಗೆ, ಅವ್ರಿಗೆ ಸಾವು ಹಿಂಗಾಯ್ತು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ಮಧ್ಯಾಹ್ನ 2:45 ಗಂಟೆ ನಾನು ಊಟ ಮಾಡ್ತಾ ಕೊಳ್ತಾ ಇದ್ದಾಗ ಟಿವಿ ನೋಡ್ತಾ ಇದ್ದೆ. ಅದರಲ್ಲಿ 2 ಸುದ್ದಿಗಳು ಬಂದು, ಅದಾದ 3ನೇದು 4ನೇ ಸುದ್ದಿನೂ ಅದು ಎಸ್.ಎಲ್. ಭೈರಪ್ಪನವರು ನಿಧನ ಅಂತ ಬಂತು. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಆಮೇಲೆ ಅದರ ಜೊತೆಗೆ ಅವರು 3 ತಿಂಗಳಿಂದ ಇಲ್ಲಿ ಇರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಿತ್ತು. ಆಮೇಲೆ ಅವರ ಆರೋಗ್ಯದಲ್ಲಿ ಯಾವುದೂ ಸುಧಾರಣೆ ಇಲ್ಲ ಅಂತ ದಿವಸ ಸುದ್ದಿ ಕೇಳ್ತಾ ಇತ್ತು. ಹಾಗಾಗಿ ಅದು ಅನಿರೀಕ್ಷಿತನೂ ಅಲ್ಲ, ಆಶ್ಚರ್ಯನೂ ಆಗಲಿಲ್ಲ. ಅವರು ತುಂಬ ಜೀವನ ನಡೆಸಿದರು. 94 ವರ್ಷಗಳು ತುಂಬ ಜೀವನ, ಮತ್ತು ಅವರ ಬದುಕನ್ನು ಬಹಳ ಉಪಯುಕ್ತವಾಗಿ ಅವರು ಕಳೆದಿದ್ದಾರೆ. ಅತ್ಯುತ್ತಮವಾದ ಕಾದಂಬರಿಗಳು ಕೊಟ್ಟಿದ್ದಾರೆ, ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರನ್ನು ಬದುಕು ಇನ್ನೂ ಇರಬೇಕಿತ್ತು ಅಂತ ಅನ್ಸೋಕ್ಕಾಗೋದಿಲ್ಲ. ಯಾಕಂದರೆ 96 ವರ್ಷ ಬದುಕಿದ್ರು ಅವರು. ಸರ್, ಈಗ ಅವರು ನಿಮಗೆ ಯಾವಾಗ ಪರಿಚಯ ಆದ್ರು ಸರ್? ಮೊದಲನೇದಾಗಿ ಪರಿಚಯ ಆದಂಥ ಸಂದರ್ಭದಲ್ಲಿ ಅವರು ಹಂಚಿಕೊಂಡಂತಹ ಸಾಹಿತ್ಯ ಲೋಕದ ಹಂಚಿಕೊಂಡ್ರ, ಇಲ್ಲ ನಿಜ ಯಾವ ಜೀವನದ ಬಗ್ಗೆ ಹಂಚಿಕೊಂಡ್ರು? ನಾನು 1975ನೇ ಇಸ್ವಿಯಲ್ಲಿ ಈ ಮನೆಗೆ ಬಂದೆ. ನಮ್ಮ ಮನೆಗೆ ಅವರು ಎದುರುಗಡೆಯಲ್ಲಿ ಸೈಟ್ ತಗೊಂಡಿದ್ರು. ಆ ಸೈಟ್ ಕಟ್ಸೋಕೆ ಬಂದಾಗ ನನಗೂ ಅವ್ರಿಗೂ ಪರಿಚಯ ಆಯಿತು. ಆಗ ನಮ್ಮನೆಗೆ ಬರೋರು ಅವರು. ನಮ್ಮನೇಲಿ ಏನೋ ಇದ್ದು ಕಾಫಿ ಗಿಫಿ ಆಡೋರು, ಮಾತುಕತೆ ಆಡೋರು. ಆಮೇಲೆ ಅವ್ರಿಗೆಲ್ಲ ಕೆಲಸ ಆಯಿತು, ಮನೆ ಗೃಹ ಪ್ರವೇಶ ಆಯಿತು, ಚೆನ್ನಾಗಾಯಿತು. ಆಮೇಲೆ ಅವರು, ಶ್ರೀಮತಿಯವರು, ನಮ್ಮ ಶ್ರೀಮತಿಯವರು ಅವತ್ತಿನಿಂದ ಇವತ್ತಿಗೂ ಒಳ್ಳೆಯ ಸ್ನೇಹಿತರಾಗಿ ಉಳಿದಿದ್ದಾರೆ. ಇವರು ಹೋಗೋದು, ಅವರು ಹೋಗೋದು. ಅದೇ ರೀತಿ ನಾನು ಅವ್ರ ಜೊತೆ ಮಾತಾಡಬೇಕಾದ್ರೆ ನೋಡೋಕ್ಕೆ ಅಂತ ಕರ್ಟಸಿ ಕಾಲ್ಗೆ ಹೋಗ್ತಿದ್ದೆ. ಸರ್, ಈಗ ಸಾಹಿತ್ಯ ಲೋಕದಲ್ಲಿ ನಿಮ್ಮ ನಿಲುವು ಬೇರೆ, ಅವರ ನಿಲುವು ಬೇರೆ. ಬೇರೆ ಸಿಕ್ಕದಂಥ ಸಂದರ್ಭದಲ್ಲಿ ಯಾವ ರೀತಿ ಚರ್ಚೆ ಮಾಡ್ತಾ ಇದ್ರಿ, ಯಾವ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ರಿ ಸರ್? ನಾವು ಜೀವನದ ಈ ಘರ್ಷಣೆಗಳಿವೆಯಲ್ಲ, ಅದು ಮತ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಇವುಗಳನ್ನ ನಾವು ಯಾವುದೂ ಚರ್ಚೆ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಪ್ರತಿ ದಿವಸ ಪತ್ರಿಕೆಯಲ್ಲಿ ಬಂದಾಗ ಏನಾದರೂ ಸುದ್ದಿ ಇದ್ದರೆ, ರಾಜಕಾರಣ ಇದ್ದರೆ ಅದನ್ನು ಮಾತಾಡೋದೇ ಹೊರತು ಏನ್ಯಾವುದು ಮಾತಾಡ್ತಿರಲಿಲ್ಲ. ಅವರ ನಿಲುವು ಬೇರೆ, ನನ್ನ ನಿಲುವು ಬೇರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ನಾವು ಮಾತಾಡ್ತಿರಲಿಲ್ಲ. ಸರ್, ಈಗ ಎಸ್.ಎಲ್. ಭೈರಪ್ಪನವರಿಗೆ, ಎಸ್.ಎಲ್. ಭೈರಪ್ಪನವರು ಬರೆದಂಥ ಸಾಹಿತ್ಯ ಲೋಕದಲ್ಲಿ ನಿಮ್ಗೆ ಇಷ್ಟವಾದಂತಹ ಕವಿತೆ ಆಗಿರ್ಬೋದು, ಕವನ ಆಗಿರ್ಬೋದು, ಯಾವ್ದು ಇಷ್ಟ ಆಗುತ್ತೆ? ಅವ್ರು ಯಾವ ರೀತಿಯಾಗಿ ಕವಿತೆಗಳನ್ನ ಬರೀತಾ ಇದ್ರು ಸರ್? ಅವರು ಕವಿತೆಗಳನ್ನು ಬರೆದಿಲ್ಲ, ಅವರು ಕಾದಂಬರಿಗಳು ಬರೆದಿದ್ದಾರೆ. ಕಾದಂಬರಿಯಲ್ಲಿ ವಂಶವೃಕ್ಷ ನನಗೆ ಭಾಳ ಇಷ್ಟ. ಅದು ಮೊಟ್ಟ ಮೊದಲು ಓದ ಕಾದಂಬರಿ. ಆಮೇಲೆ ದಾಟು ಬಗ್ಗೆ ಬರೆದಿದ್ದೀನಿ. ಇನ್ನೂ 1-2-3 ಕಾದಂಬರಿಗಳ ಬಗ್ಗೆ ನನ್ನ ವಿಶ್ಲೇಷಣೆ ಬರೆದಿದ್ದೀನಿ. ನಾನು ಮೆಚ್ಚಿದ್ದೀನಿ. ಆಮೇಲೆ ಎಲ್ಲಿ ನಾನು ಮೆಚ್ಚೋಕ್ಕಾಗೋದಿಲ್ಲ, ಅದು ವಿಷಯನೂ ಹೇಳಿದೆ. ಅದ್ಯಾವುದು ಅವರು ತಪ್ಪಾಗಿ ತಿಳ್ಕೊಂಡಿಲ್ಲ. ಅವರು ನಿಮ್ಮ ಅಭಿಪ್ರಾಯ ಅಂದಿದೆ. ಸರ್, ಈಗ ಅವ್ರಿಗೆ ಸಾಹಿತಿಕಾರರಾಗಿ ಅವ್ರಿಗೆ ಇಂಥ ಪ್ರಶಸ್ತಿ ಬರಬೇಕಾಗಿತ್ತು, ಇಂಥ ಪ್ರಶಸ್ತಿ ಮಿಸ್ ಆಗಿದೆ ಅನ್ನೋದನ್ನು ಕೂಡ ನಿಮ್ಗೆ ಏನಾದ್ರು ಅನಿಸಿದೆ, ಇಂಥ ಪ್ರಶಸ್ತಿ ಬರಬೇಕಾಗಿತ್ತು ಅಂತ? ಈಗ ಅವ್ರಿಗೆ ಪದ್ಮಶ್ರೀ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ, ನಮ್ಮ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಂದಿದೆ. ಕೇಂದ್ರದಲ್ಲಿ ಸರ್ಕಾರ ಪದ್ಮಶ್ರೀ ಕೊಟ್ಟಿದ್ದಾರೆ, ಪದ್ಮಭೂಷಣ ಕೊಟ್ಟಿದೆ. ಅವರು ನನಗೆ ಅದು ಇರಬೇಕು, ಇದು ಬರಬೇಕಿತ್ತು ಅಂತ ಎಂದು ಅಂದವರಲ್ಲ. ಅವ್ರದ್ದು ಬಂದಿರೋದಕ್ಕೆ ಸಂತೋಷಪಟ್ಟಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಅವರು ಯಾವಾಗಲೂ ಗೊಣಗೋ ಸ್ವಭಾವ ಇರಲಿಲ್ಲ ಅವರು. ಸರ್, ಈಗ ನಿಮ್ಮ ಸಾಹಿತ್ಯ ಲೋಕ ಆಗಿರ್ಬೋದು, ಅವರ ಸಾಹಿತ್ಯ ಲೋಕ ಆಗಿರ್ಬೋದು, ಯಾವ ರೀತಿ ಡಿಫ್ರೆನ್ಸ್ ಯಾವ ರೀತಿ ಇತ್ತು ಸರ್? ನಮ್ಮದು ಈಗ ನೀವು ಕೇಳ್ತಿದ್ದಾರ, ಅದು ಪ್ರಗತಿಪರವಾದ ಧೋರಣೆ ನಂದು ಈ ದೃಷ್ಟಿಯಲ್ಲಿ. ಅವರು ಈ ಸಮಾಜ ಹೇಗಿದೆಯೋ, ಏನು ಯಥಾಸ್ಥಿತಿ ಇದೆಯೋ, ಆ ಯಥಾಸ್ಥಿತಿ ಕಡೆ ಅವರ ಬರವಣಿಗೆ ಹೆಚ್ಚಿಗೆ ಇರೋದು. ಸರ್, ಈಗ ಇಬ್ಬರು ಕೂಡ ಅಕ್ಕಪಕ್ಕದ ಮನೆಯವರಾಗಿದ್ರಿ. ಅವರ ಎದುರುಗಡೆ ನೀವು ವಾಸ ಮಾಡ್ತಿರುವಂಥ ಮನೆ ಆಗಿರ್ಬೋದು, ಅವರು ಎದುರುಗಡೆ ಮನೆ ಇರುವಂಥದ್ದು, ಏನಾದ್ರೂ ಕೂಡ ಡೈಲಿ ಸಿಗ್ತಾ ಇದ್ರೆ ಯಾವ ವಿಷಯಗಳ ಬಗ್ಗೆ, ಇಲ್ಲ ಸಾಹಿತ್ಯ ಲೋಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಾ, ಇಲ್ಲ ನಿಜ ಜೀವನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಾ? ನಾನು ಏನು ಗಾಢವಾದಂಥ ವಿಷಯಗಳನ್ನ ಮಾತಾಡ್ತಾ ಇರಲಿಲ್ಲ. ಆರೋಗ್ಯ ಕೇಳೋದು, ಹೇಗಿದ್ದೀರಿ, ಚೆಂದ, ಆರೋಗ್ಯ ಆಗಿದೆ ಇತ್ಯಾದಿ ಅಂತ ಮಾತಾಡಿಸೋರು ನಾನು ಮಾತಾಡ್ಸಿದೆ. ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡೋದು ಅಥವಾ ಕೂತ್ಕೊಂಡು ಮಾತಾಡೋದು. ಅವರು ನಮ್ಮ ಮನೆಗೆ ಬರೋರು, ನಾವು ಕಾಫಿ ಕುಡಿಯೋ, ಅವ್ರ ಮನೆಗೆ ಹೋದವು ಕಾಫಿ ಕೊಡೋರು, ಇದು ಎಲ್ಲ
ಸಾಮಾನ್ಯ ಸ್ನೇಹಿತರ ನಿಲುವು ನಮ್ದಿತ್ತು ಯಾವಾಗಲೂ. ಇಷ್ಟು ಭಗವಾನ್ ಅವರ ಮಾತಾಗಿರುವಂತದ್ದು. ಸಾಹಿತ್ಯ ಲೋಕಕ್ಕೆ ಸಾಹಿತ್ಯ ಲೋಕದ ಒಂದು ಸಾಹಿತ್ಯ ಒಂದು ಕೊಂಡಿ ಕಳಚಿರುವಂತದ್ದು. ಹಿರಿಯ ಸಾಹಿತಿ ಆದಂತಹ ಎಸ್ ಎಲ್ ಭೈರಪ್ಪನವರ ನಿಧನದಿಂದ ನಮಗೂ ಕೂಡ ನೋವಾಗಿದೆ ಎಂಬುದು ಇವರ ಎಸ್ ಎಲ್ ಇವರ ಭಗವಾನ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ಪ್ರೇಮ್, ಮೈಸೂರು.